ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗ್ತದೆ. ಭಾನುಮತಿ ಹಾಗ ಗೀತಾ, ಚಂದ್ರಿಕಾ, ಸುಧಾರಾಣಿ, ಕಿರಣ್, ಶೇಖರ್ ಎಲ್ರಿಗೂ ಕೂಡ ಬಿಗ್ ಶಾಕ್. ಈ ಕಡೆ ವಿಜಯ್ ಕೊಡೋ ಟ್ವಿಸ್ಟ್ ಅಂಥದ್ದಲ್ಲ, ವಿಜಯ್ ಕೊಡೋ ಶಾಕ್ ಅಂಥದ್ದಲ್ಲ. ಅಂಥದ್ದು ಏನಪ್ಪ ಆಗ್ತದ? ಈ ಕಡೆ ಭಾನುಮತಿನ ಆಟ ಆಡಿಸ್ತಿರೋದು ಯಾರು? ಭಾನುಮತಿ ಆಡಿಸ್ತಿದ್ದಾಳ ವಿಜಯ್ನ, ಅಥವಾ ಭಾನುಮತಿನ ಆಡಿಸ್ತಿರೋದು ಯಾರಪ್ಪ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿ ಪಕ್ಕ ಪ್ಲಾನ್ ಮಾಡ್ಕೋತಾರೆ, ಗೀತಾ ಮತ್ತು ವಿಜಯ್ನ ದೂರ ಮಾಡಬೇಕು. ಆ ಒಂದು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನದಂದು ಅವರಿಬ್ಬರು ಹತ್ರ ಆದರೂ ಅವರಿಬ್ಬರು ಹತ್ರ ಆದ್ರಿಂದನೇ ಇವತ್ತು ನಾನು ಈ ಮನೆಯಿಂದ ದೂರ ಆಗಿ ಇಷ್ಟೆಲ್ಲ ನಡೆದಿರೋದು. ಹಾಗಾಗಿ ಅವರಿಬ್ಬರನ್ನ ಅದೇ ದಿನ ದೂರ ಮಾಡಬೇಕು ಅಂತ ಹೇಳಿ ಪಕ್ಕ ಪ್ಲಾನ್ ಮಾಡ್ಕೋತಾರೆ. ಹಾಗೆ ಪರ್ಫ್ಯೂಮ್ ಸ್ಪ್ರೇ ವಿಚಿಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಗೀತಾ ಡೆಕೋರೇಟ್ ಮಾಡಿರ್ತಕ್ಕಂಥ ರೂಮಲ್ಲಿ ಆ ಸ್ಪ್ರೇ 2 ನಿಮಿಷಕ್ಕೂ ಆ ಒಂದು ಪರ್ಫ್ಯೂಮ್ ಸ್ಪ್ರೇ ಆಗೋ ರೀತಿ ಅರೇಂಜ್ ಮಾಡಿರ್ತಾರೆ ಅಮ್ಮ ಮಗ. ಆದರೆ ಆ ಒಂದು ಪರ್ಫ್ಯೂಮ್ ಆಗದೆ ಇರೋದು ವಿಚಿಗಲ್ಲ, ಗೀತಾಗೆ ಅನ್ನೋ ವಿಷಯ ಅವ್ರಿಗೆ ಪಾಪ ಗೊತ್ತೇ ಇಲ್ಲ. ಅವತ್ತು ವಿಚಿ ಮಾತನ್ನು ಕೇಳಿಕೊಂಡು ವಿಚಿಗೆ ಅಂದ್ಕೊಂಡ್ರು, ಬಟ್ ಅವತ್ತು ಕೂಡ ವಿಚಿ ಗೀತಾ ದೃಷ್ಟಿಯಿಂದ ಆ ರೀತಿ ಹೇಳಿದ್ದು. ಜೊತೆಗೆ ಗೀತಾ ಅರೇಂಜ್ಮೆಂಟ್ ಮಾಡಿರೋ ಒಂದು ವ್ಯಾಲೆಂಟೈನ್ಸ್ ಡೇಗೆ ವಿಚಿ ಹೋಗಬಾರ್ದು ಅಂತ ಮಗನ ಮುಖಾಂತರ ಅವನನ್ನು ಕಾಲೇಜ್ಗೆ ಕರ್ಕೊಂಡು ಹೋಗಿದ್ದ. ಹಾಗಾಗಿ ಈ ಕಡೆ ಗೀತಾ ಅವರಿಬ್ಬರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಅಲ್ಲೇ ಕೂತ್ಕೊಂಡು ತನ್ನ ಹಳೆ ದಿನಗಳನ್ನ ನೆನಪು ಮಾಡ್ಕೋತಾಳೆ ಗೀತಾ. ಫೈನಲಿ ವಿಜಯ್ ಬರ್ತಿದ್ದಾಗೆ ಮನೆಯವ್ರು ಎಲ್ಲರೂ ಸೆಟ್ ಮಾಡ್ಕೋತಾರೆ. ಏನದು ವಿಜಯ್ ಇವತ್ತು ಕೂಡ ಬರಲಿಲ್ವಲ್ಲ, ನೀನು ಮಾಡಿದ ಸರಿನಾ ಅಂತ. ಯಾಕೆ ನಾನೇನು ಇವತ್ತು ಹೊಸ್ದಾಗಲ್ವಲ್ಲ, ಕೆಲಸ ಇದ್ದಾಗ ನಾನು ಹೀಗೆ ಎಲ್ಲ ಲೇಟಾಗಿ ಬರೋದು. ಗೀತಾ ಎಲ್ಲಿ ಅಂದಾಗ ಗೀತಾ ಎಲ್ಲಿ ರೂಮಲ್ಲಿ ನಿನಗೋಸ್ಕರ ಡೆಕೋರೇಟ್ ಮಾಡಿ ಕಾಯ್ತಿದ್ದಾಳೆ ಅಂದಾಗ ಓ ಮೈ ಗಾಡ್, ಇವತ್ತು ವ್ಯಾಲೆಂಟೈನ್ಸ್ ಡೇ ನಾವು ಮರ್ತೇ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಮೊದಲು ಗೀತಾನ ನೋಡಬೇಕು ಅಂತ ರೂಮ್ಗೆ ಹೋದರೆ ಗೀತಾ ಪ್ರಜ್ಞಾ ಅನ್ನೋ ಸ್ಥಿತಿಲಿದ್ದಾಳೆ. ಗೀತಾನ ಕರ್ಕೊಂಡು ಬಂದು ಕೆಳಗಡೆ ಮಲಗಿಸಿದ್ದೆ. ಗೀತಾಗೆ ಪ್ರಜ್ಞೆ ಬರ್ಸೋಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿ ನೀರನ್ನ ಎರಚ್ತಾರೆ. ಯಾಕೆ ಈ ರೀತಿ ಇದೆಲ್ಲ ಬೇಕಾಗಿತ್ತಾ? ನೀನು ಅಷ್ಟೇ ಹೇಳಿದಿದ್ರೆ ನಾನೇನೇನೋ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ, ನಿನಗೇನಾದರೂ ಹೆಚ್ಚು ಕಡಿಮೆ ಆಗದಿದ್ರೆ ನಾನು ಬದುಕಿರ್ತಿದ್ದೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ವಿಜಯ್ ಗೀತಾ ಪ್ರೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ವಿಜಯ್ ಗೀತಾಗೆ ಸಮಾಧಾನ ಮಾಡಿ ಪ್ರಪೋಸ್ ಮಾಡ್ತಾನೆ. ಇದನ್ನು ನೋಡಿ ಕಿರಣ್ ಮತ್ತು ಭಾನುಮತಿ ಶಾಕ್ ಆಗ್ತಾರೆ. ಖಂಡಿತ ಇದು ನಮ್ಮಿಬ್ಬರ ಪತನ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ನಾವೇನು ಅಂದ್ಕೊಂಡ್ರೆ ಇನ್ನೇನು ಆಗ್ತದೆ. ಇನ್ನೂ ಕೂಡ ವಿಜಯ್ ಮನಸ್ಸಲ್ಲಿ ಗೀತಾ ಅಚ್ಚುಳಿದೆ ಉಳ್ಕೊಂಡಿದ್ದಾಳೆ. ಹಾಗಿದ್ರೆ ನಮ್ಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಅವ್ರಿಗೆ ತೋಚ್ತಾ ಇಲ್ಲ. ಇದಕ್ಕೆ ಸರಿಯಾಗಿ ಗೀತಾ ಬಂದಿದ್ದೆ ಭಾನುಮತಿಗೆ ತಮ್ಮ ಪ್ರೀತಿ ಏನು, ವಿಜಯ್ ಹೇಗೆ ನನ್ನ ಜೊತೆ ಇರ್ತಾನೆ, ನಾನು ವಿಜಯ್ ಮನಸ್ಸಲ್ಲಿ ಯಾವ ಸ್ಥಾನದಲ್ಲಿದ್ದೀನಿ, ನೀನು ಏನೇ ಆಟ ಆಡಿದ್ರು ಕೂಡ ನಿನ್ನ ಯಾವ ಆಟ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಾಳೆ ಈ ಕಡೆ ಗೀತಾ ಕೂಡ ಭಾನುಮತಿಗೆ. ನಂತರ ಈ ಕಡೆ ಶೇಖರ್ ಅವರು ಕೇಳಿಸ್ಕೊಂಡಿದ್ದಾರೆ, ಕಿರಣ್ಗೆ ಒಬ್ಬ ಸಾಲಗಾರರು ತುಂಬ ಕಾಟ ಕೊಡ್ತಿದ್ದಾರೆ, ಈ ಕಡೆ ಹೇಗಾದರೂ ಮಾಡಿ ಸಾಯಿಸು, ಕದ್ದು ದುಡ್ಡು ತೊಗೊಂಡು ಬರ್ತೀನಿ ಅನ್ನೋದು ಕಿವಿಗೆ ಬಿದ್ದಿದೆ. ಈ ಕಡೆ ಕಿರಣ್ ಕೂಡ ಸಾಲ ಕೊಟ್ಟವ್ರ ಹತ್ರ ಹೋಗ್ತಾನೆ. ಅವರು ಏನೇ ಮಾಡಿದ್ರು ಬಿಡೋದಿಲ್ಲ ಅಂತ ಗೊತ್ತಾಗತ್ತೆ. ಹಾಗಾಗಿ ಸರಿ ಆಯಿತು, ನಾನು ತೊಗೊಂಡು ಬರ್ತೀನಿ ನಿಮಗೆ ದುಡ್ಡನ್ನು ಅಂತ ಮಾತು ಕೊಟ್ಟಿರ್ತಾನೆ. ಹಾಗಾಗಿ 20 ಲಕ್ಷ ರೂಪಾಯಿ ಕೊಡಬೇಕಾಗಿರುತ್ತೆ. ಕೊಡದೇ ಇಲ್ಲ ಅಂದರೆ ಬಿಡೋದೇ ಇಲ್ಲ ಅಂದಿರ್ತಾರೆ. ಹಾಗಾಗಿ ತನ್ನ ಅಮ್ಮನ ಒಡವೆನೇ ಕದ್ಕೊಂಡು ಕಿರಣ್ ಹೋಗಿ ಆ ವ್ಯಕ್ತಿಗೆ ಕೊಡ್ತಾನೆ. ಈ ಕಡೆ ವ್ಯಕ್ತಿ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಒಡವೆನ ಮನೇಲೆ ಕತ್ಕೊಂಡು ಬಂದ್ಯಾ ಅಂದಾಗ ನಾನೇ ಕತ್ಕೊಂಡು ಬರಲಿ ನಮ್ಮ ಮನೇಲಿ, ಇದು ನನ್ನ ಒಡವೆ ಅಂತ ಹೇಳ್ತಾನೆ. ನೀನು ಒಡವೆನಾ, ಇದು ಹೆಣ್ಮಕ್ಳು ಒಡವೆ, ಅಷ್ಟು ಗೊತ್ತಾಗಲ್ವ, ಸುಳ್ಳು ಹೇಳೋಕ್ಕೂ ಬರಲ್ಲ ಅಲ್ವ ನಿನಗೆ, ಏನು ದೊಡ್ಡವ್ರ ಮಗ ಹಾಗೆ ಹೀಗೆ ಅಂತಿದ್ದೆ, ಇವಾಗ ಗೊತ್ತಾಗ್ತದೆ ನಿನ್ನ ಬಂಡವಾಳ ಏನು ಅಂತ ಹೇಳ್ತಿದ್ರೆ ನಾನು ಸೂರ್ಯಪ್ರಕಾಶ್ ಅವರ ಮಗನೇ. ಆದರೆ ನನ್ನ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ. ವಿಜಯ್ ಹತ್ರ ಒಂದು ಒಳ್ಳೆ ಕೆಲಸನ ತಗೋತಿದ್ದಾಗೆ ಇವ್ರು ಎಲ್ರಿಗೂ ನನ್ನ ವ್ಯಾಲ್ಯೂ ಏನು ಅಂತ ತೋರಿಸ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾನೆ. ಜೊತೆಗೆ ಒಡವೆನ ನೀವೇ ಇಟ್ಕೊಳ್ಳಿ, ನಾನು ದುಡ್ಡು ಅರೇಂಜ್ ಮಾಡ್ಕೊಂಡು ಬರ್ತೀನಿ, ಬರಲಿಲ್ಲ ಅಂದರೆ ಇದನ್ನು ಮಾಡ್ಕೊಂಡು ನಿಮ್ಮ ದುಡ್ಡನ್ನು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮೊದಲು ಆದಷ್ಟು ಬೇಗ ದುಡ್ಡನ್ನು ಸೆಟಲ್ ಮಾಡೋದು ನೋಡು, ಇಲ್ಲಾಂದರೆ ನಿಮ್ಮ ಮನೆಗೆ ಬಂದು ನಾನೇ ಎಲ್ಲ ವಿಷಯ ಹೇಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅವರಲ್ಲಿಂದ ಹೋಗ್ತಾರೆ. ನಂತರ ಈ ಕಡೆ ಭಾನುಮತಿ ಮತ್ತು ಕಿರಣ್ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ಆಫೀಸ್ ಮ್ಯಾನೇಜರ್ ಬರ್ತಿದ್ದಾಗ ಏನಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಸೂರ್ಯಪ್ರಕಾಶ್ ಅವರು ಕೆಲವೊಂದು ಶೇರ್ ಇಟ್ಕೊಂಡಿದ್ರು. ಆ ಶೇರ್ದು ತುಂಬಾ ಪ್ರಾಫಿಟ್ ಬರ್ತಿದೆ ಕೂಡ. ಹಾಗಾಗಿ ಅದನ್ನು ರೆನ್ಯೂ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಒಂದು ಸಿಗ್ನೇಚರ್ ಬೇಕಾಗಿತ್ತು ಸರ್ದು, ಅವರ ಮಗಂದು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾರೆ. ಈ ಕಡೆ ಕಿರಣ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಡೆ ಭಾನುಮತಿ ಗೊತ್ತಿದೆ ಅವ್ರು ಬಂದಿರೋದು ವಿಜಯ್ ಸಿಗ್ನೇಚರ್ಗೆ ಅಂತ. ಪಾಪ ಕಿರಣ್ಗೇನು ಅವ್ರ ಮಗ ಅಂದಮೇಲೆ ನಾನು ಕೂಡ ಮಾಡಬೇಕಾಗಬಹುದು ಅಂತ ಕೊಡಿ ಅಂತ ಹೇಳ್ತಿದ್ರೆ, ಈ ಕಡೆ ನಿಮ್ಮ ಸಿಗ್ನೇಚರ್ ಅಲ್ಲ ಅಂತದಾಗೆ ಕಿರಣ್ಗೆ ಅವಮಾನ ಆಗುತ್ತೆ. ಗೀತಾ ಕೂಡ ಅಲ್ಲೇ ಇರ್ತಾರೆ ಕೂಡ.
ನಂತರ ಈ ಕಡೆ ವಿಜಯ್ ಸರ್ದು ಬೇಕಾಗಿರೋದು ಅಂದಾಗ ಏನು ನಂದು ಬೇಕಾಗಿಲ್ವಾ ಅಂತ ಕೇಳಿದಾಗ ಇಲ್ಲ ನಿಮ್ದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ವಿಜಯ್ ಬಂದು ಸಿಗ್ನೇಚರ್ ಮಾಡಿ ಹೊರಡ್ತಾರೆ. ನಂತರ ಈ ಕಡೆ ಕಿರಣ್ ಅಂತೂ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾನೆ. ಅಮ್ಮನ ಹತ್ರ ತನ್ನ ಸಿಟ್ಟನ್ನ ಹೇಳ್ಕೊತಿದ್ದಾನೆ. ಏನಮ್ಮ ಇದಕ್ಕೋಸ್ಕರ ಈ ಮನೇಲಿ ಇರೋದಾ, ಉಣ್ಕೊಂಡು ತಿನ್ಕೊಂಡು ಇದು ಮಾಡೋದಕ್ಕೆ ನಮಗೆ ಒಂದು ರೈಟ್ಸ್ ಕೂಡ ಇಲ್ಲ, ಶೇರ್ಗೆ ಒಂದು ಸಿಗ್ನೇಚರ್ ಮಾಡೋ ಯೋಗ್ಯತೆ ನನಗಿಲ್ಲ ಅಂದಮೇಲೆ ಇನ್ಯಾಕಮ್ಮ ಈ ಮನೆ ಮಗ ನಾನು, ಇದಕ್ಕಿಲ್ಲಿ ಇರಬೇಕಾ, ಇಷ್ಟೆಲ್ಲ ಅನುಭವಿಸ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಅಂತ ಹೇಳ್ತಿದ್ದಾನೆ. ಸಮಯಕ್ಕೋಸ್ಕರ ಕಾಯಬೇಕು ಮನೆ, ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮತ್ತೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಭಾನುಮತಿ ಕೂಡ. ನಂತರ ಈ ಕಡೆ ಚಂದ್ರಿಕಾ, ಸುಧಾರಾಣಿಯವರು, ಶೇಖರ್ ಹಾಗೆ ಗೀತಾ ನಾಲ್ವರು ಕೂಡ ವಿಜಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಅವನಿಗೆ ಭಾನುಮತಿ ಬಗ್ಗೆ ಎಲ್ಲವನ್ನ ತಿಳಿಸಿ ಅವನ ಕಣ್ಣು ತೆರೆಸ್ಬೇಕು, ಅರ್ಥ ಮಾಡಿಸ್ಬೇಕು. ಇಲ್ಲಿದ್ರೆ ಖಂಡಿತ ಅದು ಯಾವುದು ಕೂಡ ಸಾಧ್ಯವಿಲ್ಲ, ಬಿಕಾಸ್ ಭಾನುಮತಿ ಇರ್ತಾಳೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ವಿಜಯನ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದಾಗ ಖಂಡಿತ ಹೋಗೋಣ ಅಂತ ಹೇಳ್ತಾನೆ. ಜೊತೆಗೆ ಅಮ್ಮನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಭಾನುಮತಿ ಅಮ್ಮನ ಕೂಗ್ತಿದ್ದಾನೆ. ಈ ಕಡೆ ಭಾನುಮತಿಯವರು ಕೂಡ ಬರ್ತಾರೆ. ಅಮ್ಮ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನು ಕೂಡ ಬಂದರೆ ಚೆನ್ನಾಗಿರುತ್ತೆ, ಬಾಮ್ಮ ನಮ್ಮ ಜೊತೆ ದೇವಸ್ಥಾನಕ್ಕೆ ಅಂದಾಗ ಇಲ್ಲ ಮಗನೇ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಏನು ಕೆಲಸ ಅಮ್ಮ ಅಂತ ಹೇಳೋದಕ್ಕೆ ಅದು ಏನಿಲ್ಲ, ನೀನು ಆ್ಯಕ್ಟಿವ್ ಮಾಡಿಸಿದ್ದೆ ಅಲ್ವಾ, ಅದು ಸರಿಯಾಗಿ ಕಾರ್ಡ್ ವರ್ಕ್ ಆಗ್ತಿಲ್ಲ, ಅದಕ್ಕೆ ಫೋನ್ ಮಾಡಿ ಕೇಳಿದ್ದಕ್ಕೆ ಸಿಗ್ನೇಚರ್ ಮಾಡಿ ಬನ್ನಿ ಅಂತ ಹೇಳಿದರು ಅಂದಾಗ ಅಯ್ಯೋ ಅತ್ತೆ ಅದಕ್ಕೆ ಯಾಕೆ ಬರಿ ಮಾಡ್ಕೋತೀರಾ, ನಿಮ್ಗೆ ಯಾಕೆ ಕಾರ್ಡ್ ಎಲ್ಲ ಬೇಕಾಗಿದೆ, ನಾನೇ ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ನಾನೇ ಕೊಡ್ತೀನಿ ನಿಮಗೆ ಅಂತ ಹೇಳ್ತಿದ್ದಾಳೆ. ಇಲ್ಲ ಅಮ್ಮ ನಾನು ಕಾರ್ಡ್ ಹೋಗಿ ಸರಿ ಮಾಡಿಸ್ಕೋತೀನಿ ಅಂತ ಹೇಳ್ತಾರೆ. ಜೊತೆಗೆ ವಿಜಯ್ ಅಲ್ಲಿ ಏನಾದರೂ ಕಾರ್ಡ್ ಸರಿ ಆಗಲಿಲ್ಲ ಅಂದರೆ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ, ಸ್ವಲ್ಪ ಕೆಲಸ ಆಯಿತು ಅಂದಾಗ ಆಯ್ತಮ್ಮ ಅಂತ ಹೇಳಿ ಗೀತಾ ಮುಖಾಂತರ ಚೆಕ್ಕನ್ನು ತರಿಸಿ ಬ್ಲ್ಯಾಂಕ್ ಚೆಕ್ಗೆ ಸಿಗ್ನೇಚರ್ ಮಾಡಿ ಕೊಡ್ತಾನೆ. ಏನು ವಿಜಯ್ ಇದು ಬ್ಲ್ಯಾಂಕ್ ಚೆಕ್ ಅಂದಾಗ ಅಮ್ಮ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಸಿಗ್ನೇಚರ್ ಎಷ್ಟು ಬೇಕು ಅಷ್ಟನ್ನ ಬರ್ಕೊಳ್ಳಿ ಅಂತ ಹೇಳ್ತಾನೆ. ಫೈನಲಿ ಇಲ್ಲಿ ಭಾನುಮತಿ ನೋಡಿದ್ಯಾ ನನ್ನ ಹವ ಎಷ್ಟು ಅಂತ ಹೇಳಿ ಆ ಒಂದು ಬ್ಲ್ಯಾಂಕ್ ಚೆಕ್ಕನ್ನು ಗೀತಾ ತೋರಿಸಿ ತನ್ನ ಹವಾನ ತೋರಿಸ್ತಿದ್ದಾರೆ. ನಂತರ ನೀವು ದೇವಸ್ಥಾನಕ್ಕೆ ಹೊರಡು ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಕಳಿಸ್ಕೊಡ್ತಾರೆ. ನಂತರ ಈ ಕಡೆ ಬ್ಲ್ಯಾಂಕ್ ಚೆಕ್ ಇಟ್ಕೊಂಡಿದ್ದೆ ಎಷ್ಟು ಬೇಕು ಅಷ್ಟನ್ನ ಬರ್ಕು ಅಂತ ಹೇಳಿ ಮಗನ ಕೊಡ್ತಾ ಇದ್ದಾರೆ. ನಂತರ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬರ್ತಿದ್ದಾಗೆ ವಿಜಯ್ಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿ. ಅದಕ್ಕೆ ವಿಜಯ್ ನೀವು ಯಾರು ನನಗೇನು ಹೇಳಬೇಕಾಗಿಲ್ಲ ಅಂದಾಗ ಯಾಕೆ ವಿಜಯ್ ದಯವಿಟ್ಟು ಅರ್ಥ ಮಾಡ್ಕೊ, ಆ ಭಾನುಮತಿ ನೀನು ಅನ್ಕೊಂಡಾಗಲ್ಲ, ಇದು ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್, ನಿನ್ನನ್ನು ಬುಟ್ಟಿಗೆ ಹಾಕ್ಕೊಂಡು ಆಟ ಆಡಿಸಿದ್ದಾಳೆ ಅಂತ ಹೇಳ್ತಿದ್ರೆ ನನಗೆ ಯಾರು ಕೂಡ ಸತ್ಯ ಹೇಳಬೇಕಾಗಿಲ್ಲ, ನನಗೆಲ್ಲ ಸತ್ಯ ಕೂಡ ಗೊತ್ತಿದೆ, ಭಾನುಮತಿ ಎಂಥವಳು ಅಂತಲೂ ಗೊತ್ತಿದೆ, ಅವಳೊಬ್ಳು ರಾಕ್ಷಸಿ ಅಂತ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಜಯ್ ಅಂದಾಗ ಹೌದು ಅವಳು ಹೇಗೆ ನನ್ನ ಜೊತೆ ನಾಟಕ ಮಾಡ್ತಿದ್ದಾಳು ಹಾಗೆ ನಾನು ಕೂಡ ಅವಳ ಜೊತೆ ನಾಟಕ ಮಾಡ್ತಿದ್ದೀನಿ. ಅವಳು ನನ್ನನ್ನು ನಂಬಿಸೋ ಕೆಲಸ ಮಾಡ್ತಿದ್ರೆ ನನ್ನನ್ನು ನಂಬಿಸೋ ಕೆಲಸನ ನಾನು ಮಾಡ್ತಿದ್ದೀನಿ. ಅವಳು ನನ್ನನ್ನು ನಂಬಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು, ಅವಳಿಗೆ ಹೇಗೆ ಬೇಕೋ ಹಾಗೆ. ಅವಳು ಹಿಂದೆ ಏನು ಮಾಡ್ತಿದ್ದಾಳೆ ಅಂತ ಎಲ್ಲ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ನಾನು ಈ ರೀತಿ ನಾಟಕ ಮಾಡ್ತಿರೋದು ಅಂತ ಹೇಳ್ತಿದ್ದಾಗೆ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಸಾಥ್ ಕೊಡ್ತಾರೆ. ಫೈನಲಿ ಭಾನುಮತಿ